ನಾನು ಸಾವಿತ್ರಿ ಹೊಳ್ಳ. ನಾನಿವತ್ತು ನಿಮಗೆ ಅಕ್ಕಿ ಹಪ್ಪಳ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತೇನೆ. ಮೊದಲನೇ ದಿವಸವೇ ಅಕ್ಕಿಯನ್ನು ನೀರಿನಲ್ಲಿ ನಾನು 3-4 ಗಂಟೆ ನೆನೆ ಹಾಕಿರಬೇಕು. ಸಂಜೆ ಅದನ್ನು ನುಣ್ಣಗೆ ಅರೆದಿಟ್ಕೊಳ್ಬೇಕು. ಮರುದಿನ ಬೆಳಿಗ್ಗೆ ಈ ಥರದ ಪ್ಲೇಟು ನಾವು 3 ಪ್ಲೇಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಹೀಗೆ ಈ ಹಿಟ್ಟಿಗೆ ಸ್ವಲ್ಪ ಎಳ್ಳು ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ. ಅಂದರೆ ಈ ಹಪ್ಪಳ ಸುಟ್ಟಾಗ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಈಗ ನೀವು ಈ ಥರದ ಒಂದು ಪಾತ್ರೆ, ಅಗಲದ ಪಾತ್ರೆಯಲ್ಲಿ ನೀರು ಕುದಿ ಬರ್ತಾ ಇರಬೇಕು. ಆನಂತರ ಹೀಗೆ ಇದನ್ನು ತೆಗೆದು ನಾವು ಹಾಕಿದ ಪ್ಲೇಟನ್ನು ಹೀಗೆ ಇಟ್ಟು 1-2 ನಿಮಿಷ, ಅಂದರೆ ನಿಮಗೆ ಈ ಪ್ಲೇಟು ತೆಗೆಯುವಷ್ಟು ಟೈಮಲ್ಲಿ ಅದು ಬೆಂದಿರುತ್ತೆ. ಆನಂತರ ನಾವೀಗ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡ್ರೆ ಇದು ದೊಡ್ಡನ ಅಂತ ಹೇಳ್ತೇವೆ ನಾವು. ಇದು ಬೆಳಗಿನ ಉಪಹಾರಕ್ಕೆ ತುಂಬ ರುಚಿಕರಾಗಿರುತ್ತೆ. ಎಣ್ಣೆ ಹಾಕಿ ಚಟ್ನಿಯೊಂದಿಗೆ ಅಥವಾ ಮಾವಿನ ಹಣ್ಣಿನ ರಸಾಯನದೊಂದಿಗೆ ಸಹ ತಿನ್ಬೋದು. ಇದನ್ನು ಹೀಗೆ ಒಂದು ಬಟ್ಟೆ ಹಾಸ್ಕೊಂಡು ಒಣಗಿಸಿಟ್ಕೊಂಡ್ರೆ ಆನಂತರ ನಾವು ಸೂರ್ಯನ ಬಿಸಿಲಿಗೆ ಇದನ್ನು ಒಣಗಿಸ್ಬೇಕು. ಪೂರ್ತಿ 1 ದಿವಸ ಬಿಸಿಲು ಸಾಕಾಗುತ್ತೆ. ಆನಂತರ ಡಬ್ಬದಲ್ಲಿ ಶೇಖರಿಸಿಕೊಂಡು ಇಟ್ಕೊಳ್ಬೋದು. ಇದು ಬಾಣಂತಿಯರಿಗೆ, ಹುಷಾರಿಲ್ಲದವರಿಗೆ, ಜ್ವರ ಬಂದವರಿಗೆ ಎಲ್ಲರಿಗೂ ತಿನ್ನಲಿಕ್ಕೆ ಯೋಗ್ಯವಾಗಿರುತ್ತೆ. ಮಕ್ಕಳು, ಅಜ್ಜಂದಿರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಧನ್ಯವಾದಗಳು.